Chica, ganding tinagi. ಅದೇ ನಿಮ್ಮ ಪರಿಚಯ ನಮಗೆ ಒಂದು ಆಕಸ್ಮಿಕವಾಗಿ ಒಂದು ಚಲನಚಿತ್ರೋತ್ಸವದಲ್ಲಿ ನೀವು ಭರ್ಜರಿ ಆಟ ಅಂತ ಸಿನಿಮಾ ಮಾಡ್ತಾ ಇದ್ದೇನೆ, ಯಾರ ಆಸಕ್ತಿ ಇದ್ದರೆ ಬನ್ನಿ ಅಂತ ನೀವು ಕೊಟ್ಟರೆ ನಮಗೊಂದು ಫ್ರೀ ಪಾಸು ಕೊಟ್ಟಿದ್ರಿ. ಈ ನಿಟ್ಟಿನಲ್ಲಿ ನೀವು ನಮ್ಮ ವ್ಯಂಗ್ಯ ತರಂಗ ಅಂತ ಒಂದು ಗ್ರೂಪಿನಲ್ಲೂ ನೀವಿದ್ದಿರಿ. ನೀವು ವ್ಯಂಗ್ಯ ಚಿತ್ರಗಾರರು ಎಂಬ ಮಾಹಿತಿಯು ನಮ್ಮಲ್ಲಿ ಇತ್ತು. ನಾನು ಹಿಂದೆ ನೋಡಿದಾಗ BH ವಾಸು ನಮ್ಮ 1978ರ ವ್ಯಂಗ್ಯ ತರಂಗ ಪುಸ್ತಕದಲ್ಲಿ BH ವಾಸು ಅಂತ ಹೆಸರಿತ್ತು. ಇದರಲ್ಲಿ ಪರಿಚಯದಲ್ಲಿ ಕಾಲೇಜ್ ವಿದ್ಯಾರ್ಥಿ ಸ್ವಂತ ಅಭ್ಯಾಸದಿಂದ ವ್ಯಂಗ್ಯಚಿತ್ರ ಬರೆಯುತ್ತಿದ್ದಾರೆ, ಹೆಚ್ಚು ತಿಳಿಯಲು ಆಸಕ್ತಿ, ಇವರು ಬೆಂಗಳೂರಿನವರು ಅಂತ ಇತ್ತು. ಆಮೇಲೆ ನಿಮ್ಮ ವಿಳಾಸ BH ವಾಸು ನಂಬರ್ 34 2nd ಕ್ರಾಸ್ ಶ್ರೀರಾಂಪುರ ನಾಗಪ್ಪ ಬ್ಲಾಕ್ 21 ಅಂತ ಇತ್ತು. ಈಗ 78ರಲ್ಲಿ ಕಾಲೇಜು ಹುಡುಗ ಆದ ಮೇಲೆ ಈ ನಿಟ್ಟಿನಲ್ಲಿ ನಿಮ್ಮ ಬದುಕಿನ ಪ್ರಯಾಣ ಹೇಗೆ ನಡೆಯಿತು? ನಿಮ್ಮ BH ವಾಸು ಅಂದರೆ ಏನು ಮತ್ತು ನೀವು ಯಾವ ಊರಿನವರು ಸ್ವಲ್ಪ ತಿಳಿಸಿ ಸರ್. ಬಿ ಅಂತ ಅನ್ನೋದು ಬೈಚಾಪುರ ಅಂತ ಊರದು. ಬೈಚಾಪುರ ಅಂತ ಅಂದರೆ ತುಮಕೂರಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ, ಅದು ನಮ್ಮ ತಂದೆ ಊರು. ತುಮಕೂರಿಂದ ಬಲಗಡೆಗೆ ಹೋದರೆ ಮಿಂಚ್ಕಲ್ ಗೊಲ್ಲಹಳ್ಳಿ ಅಂತ ಬರುತ್ತೆ, ಅದು ನಮ್ಮ ತಾಯಿ ಊರು. ಈ ಗೊಲ್ಲಹಳ್ಳಿಗೂ ಮತ್ತು ಬೈಚಾಪುರಕ್ಕೂ ಒಂದು 10 ಕಿಲೋಮೀಟ್ರ್ ವ್ಯತ್ಯಾಸಗಳು. ಇಬ್ಬರು ತಂದೆ ತಾಯಿ ಇಬ್ಬರು ಹಳ್ಳಿಯವರು. ಆಮೇಲೆ ಇದು ಬೈಚಾಪುರ, ಬಿ ಅಂದರೆ ಬೈಚಾಪುರ, ಹೆಚ್ ಅಂದರೆ ಹನುಮಂತರಾವ್ ಅಂತ. ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ತುಮಕೂರಲ್ಲಿ ಮೇಸ್ಟ್ರಾಗಿದ್ದರು, ಜೊತೆಗೆ ಸಂಗೀತ ಪಾಠಗಳು ಹೇಳ್ಕೊಡ್ತಾಯಿದ್ರು. ಆಮೇಲೆ ಅವ್ರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ನಾವು ಬೆಂಗಳೂರಿಗೆ ಬಂದ್ವಿ. ನಾನು ಬಾರ್ನ್ ಫ್ರಮ್ ಬೆಂಗಳೂರು, ವಾಣಿ ವಿಲಾಸ್ ಆಸ್ಪತ್ರೆ. ಅದಾದಮೇಲೆ ನಾವು ಹಳ್ಳಿಗೇನು ಹೋಗೇ ಇರಲಿಲ್ಲ, ಬೆಂಗಳೂರಲ್ಲೇ ನಾವು ಹುಟ್ಟಿ ಬೆಳೆದಿದ್ದೆಲ್ಲ. ಸೊ ಹೀಗಾಗಿ ತುಂಬ ಸಿನಿಮಾಗಳು ನೋಡ್ತಾ ಇದ್ದೆ. ಆಮೇಲೆ ತುಂಬ ಆರ್ಟಿಕಲ್ಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಷ್ಟು ಪೇಪರ್ಗಳು. ನಿಮ್ಮ ತಂದೆಯವ್ರಿಗೆ ಎಷ್ಟು ಮಕ್ಕಳು? ನಮ್ಮ ತಂದೆಯವ್ರಿಗೆ 4 ಜನ ಮಕ್ಕಳು, 3 ಜನ ಅಣ್ತಮ್ಮಂದ್ರು, ನಾನು ಕೊನೆಯವನು, ನನ್ನ ಮೇಲ್ಪಟ್ಟವ್ರು ಅಕ್ಕ ಒಬ್ಬರು. ಸೊ ಈ ಥರ ಇಬ್ಬರು ಅಣ್ಣಂದ್ರು ಇಲ್ಲ ಈಗ. ಅವರು ನೀವು ಕೊನೆಯವರು, ನಿಮ್ಗೆ ಅಕ್ಕ ಮತ್ತು ಅವರ ಮೇಲೆ ಅವರಿಬ್ಬರು ಅಣ್ಣಂದ್ರು. ಅವರು ಇಲ್ಲ ಈಗ? ಅವರಿಬ್ಬರು ಇಲ್ಲ. ಒಂದು 3 ವರ್ಷ ಕೆಳಗಡೆ ಅವ್ರು ಏನಾಗಿದ್ರು? ಅವರು ಪ್ರೈವೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರು, ಬೆಂಗಳೂರಿಗೆ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ತಿದ್ರು. ನಮ್ಮ ಅಕ್ಕ ಅವರು ಹೌಸ್ ವೈಫ್, ಅವ್ರ ಯಜಮಾನ್ರು ಮೈಕೋಗಿ ಹೋಗ್ತಾಯಿದ್ರು. ಸೊ ಹೀಗಾಯಿತು. 82ರಲ್ಲಿ ನಂದು ಮದುವೆ ಆಯಿತು. ಸೊ ಮದುವೆ ಆದಮೇಲೆ ಪ್ರಕಾರ ನಾನು ಅದಕ್ಕೆ ಮೊದಲೇ ಅವ್ರ ಪರ್ಮಿಷನ್ ತೊಗೊಂಡು ನಾನು ಸಿನಿಮಾ ಫೀಲ್ಡ್ಗೆ ಹೋಗ್ತೀನಿ ಅಂತ ನಾನು ಹೇಳಿದೆ. ಯಾಕಂದರೆ ಸಿನಿಮಾ ಫೀಲ್ಡು ಸುಮಾರು ಜನ ಹೆದರಿಸ್ಬಿಟ್ಟಿದ್ರು ಅವ್ರಿಗೆ, ಅದು ಅನ್ಸ್ಟೇಬಲು, ನೀನು ಸಿನಿಮಾಗೆ ಹೋಗಬೇಡ, ಬೇಡ ಹಾಗೆ ಹೀಗೆ ಅಂತ. ಬಟ್ ಬರವಣಿಗೆ ಇದ್ದಿದ್ದರಿಂದ ಸುಮಾರು ಜನ ಕರೆಯೋರು ನನ್ನ. ಸೊ ಹೀಗಾಗಿ ನನಗೆ MR ವಿಠ್ಠಲ್, YR ಸ್ವಾಮಿ ಅವರೆಲ್ಲ ಪರಿಚಯ ಪತ್ರಿಕೆಯಿಂದ ಆಗಿತ್ತು. MR ವಿಠ್ಠಲ್ ಬರವಣಿಗೆ ಚೆನ್ನಾಗಿದೆ, ಬಾರೋ ಒಂದ್ಸಲ ಅಂತ ಅಂದರು. MR ವಿಠ್ಠಲ್ ಮೂರ್ತಿ ಅಲ್ಲ, ಯಾರು? ಬರೀ ವಿಠ್ಠಲ್ ಮೂರ್ತಿ, MR ವಿಠ್ಠಲ್ ಅಂತ ಅಂದ್ರು. ಅವರು ಏನಾಗಿ, ಅವರು ತುಂಬ ದೊಡ್ಡ ಡೈರೆಕ್ಟರ್, ರಾಜ್ಕುಮಾರ್ ಡೈರೆಕ್ಟರ್. ವಿಠ್ಠಲ್ ಅವರು ಭೂತದ ಸಿನಿಮಾ ಎಲ್ಲ ಮಾಡಿ ಅವರಲ್ಲ, ವಿಠಲಾಚಾರ್ಯ. ವಿಠಲಾಚಾರ್ಯ ಅವರು MR ವಿಠ್ಠಲ್. ಸೊ ಅವರ ಸಿನಿಮಾಗಳು ಮಾರ್ಗದರ್ಶಿ ಮಾಡಿದ್ದಾರೆ, ಕಲಾವತಿ ಮಾಡಿದ್ದಾರೆ, ಸುಮಾರು ಸಿನಿಮಾ ಮಾಡಿದ್ದಾರೆ. ಅವರು ಸಿನಿಮಾ ಮಾಡುವ ಹುಮ್ಮಸ್ಸಲ್ಲಿದ್ದಾಗ ಅವರು ಅದ್ರ ಹಿಂದೆ ಒಂದು 15 ವರ್ಷದ ಗ್ಯಾಪ್ ಇತ್ತು. MR ವಿಠ್ಠಲ್ ಸಿನಿಮಾ ಮಾಡೋದಕ್ಕೆ 15 ವರ್ಷ ಗ್ಯಾಪ್ ಇತ್ತು. ಅದಾದ ನಂತರ ನಾನು ಒಂದು ಕಲರ್ ಸಿನಿಮಾ ಮಾಡಬೇಕು ಅಂತ ಅಂತಿದ್ರು. ಮಹಾಬ್ರಾಹ್ಮಣ ಅಂತ ದೇವರು ಅವ್ರದ್ದು ಒಂದು ಕಾದಂಬರಿ, ಅದನ್ನು ಅನಂತನಾಗೂ ಹಾಕ್ಕೊಂಡು ಮಾಡಬೇಕು ಅಂತ ಸ್ಕ್ರಿಪ್ಟ್ ವರ್ಕು ಅದು ಇದೆಲ್ಲ ಮಾಡಿದ್ವಿ. ಜಗನ್ನಾಥ್ ಅಂತ ಅಂದ್ಬಿಟ್ಟು ದೊಡ್ಡ ಇವರು ಪ್ರೊಡ್ಯೂಸರು. ಮಲ್ಲೇಶ್ವರದಲ್ಲಿ ಒಂದು ಮನೆ ಇತ್ತು ಅವರು. ಮಲ್ಲೇಶ್ವರ 15ನೇ ಕ್ರಾಸ್ ವೀಣಾ ಸ್ಟೋರ್ ಹತ್ರ ಅವ್ರದ್ದೊಂದು ಮನೆ ಇತ್ತು. ಅಲ್ಲಿ ಹೋಗಿ ಬಂದು ಮಾಡ್ತಾಯಿದ್ದೆ ನಾನು.
ಅದಾದಮೇಲೆ ಅದು ಯಾಕೋ ನಿಲ್ಲಿಸ್ಬಿಟ್ಟು ಮಹಾಬ್ರಾಹ್ಮಣ ಯಾಕೋ ಆಗಲಿಲ್ಲ ಸಿನಿಮಾದು. ಆಮೇಲೆ ಇನ್ನೊಂದು ಭೈರವಿ ಕೆಂಪೇಗೌಡ ಅಂತ ಅಂದ್ಬಿಟ್ಟು ಕೆಂಪೇಗೌಡರ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡೋದು. ದೂರದರ್ಶನಲ್ಲಿ ಒಬ್ಬರು ಇದ್ದರು ಆರ್.ಎಸ್. ಗೌಡ ಅಂತ, ಅವ್ರು ನಾನೇ ಮಾಡ್ತೀನಿ ಅಂತಂದರು. ತಾರಾ ಅವ್ರನ್ನ ಹಾಕ್ಕೊಂಡು ಮಾಡೋಣ ಅಂತ ಶೂಟಿಂಗ್ ಎಲ್ಲ ಮಾಡಿದ್ವಿ, ಒಂದು 8 ದಿನ ಮಾಡಿದ್ವಿ. ಆಮೇಲೆ ಕಾರಣಾಂತರಗಳಿಂದ ಆ ಶೂಟಿಂಗು ಕಂಪ್ಲೀಟ್ ಆಗಲಿಲ್ಲ. ಎಮ್.ಆರ್. ವಿಠಲ್ ಅವ್ರಿಗೆ ಬೇಜಾರಾಗೋಯ್ತು, ನನ್ನ ಕೊನೆ ಸಿನಿಮಾ ಯಾಕೋ ಹೀಗಾಗೋಯ್ತು ಅಂತ ಅಂದ್ಬಿಟ್ಟು ಅವ್ರು ಬರೋಡಾಗೆ ಅವ್ರ ಹಳ್ಳಿಯನ್ ಮನೆಗೆ ಹೊಟ್ಟೋಗ್ರು. ಆನಂತರ ಅವ್ರ ಸಂಪರ್ಕ. ಅವರು ನಿಮ್ಗೆ ಹೇಗೆ ಸಂಪರ್ಕ ಅಂದರೆ ನೀವು ವ್ಯಂಗ್ಯ ಚಿತ್ರಕ್ಕೆ ಮೊದಲು ಹೇಗೆ ಬಂದ್ರಿ? ನೀವು ಬರವಣಿಗಿತ್ತು, ಓಕೆ, ವ್ಯಂಗ್ಯ ಚಿತ್ರ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ವ್ಯಂಗ್ಯ ಚಿತ್ರ ನಾನು 76ರಲ್ಲಿ ಸ್ಟಾರ್ಟ್ ಮಾಡಿದೆ. 78ರಲ್ಲಿ ಫಸ್ಟ್ ಪಬ್ಲಿಷ್ ಆಯಿತು ಮಯೂರದಲ್ಲಿ. ಅದಾದ ನಂತರ ಮಯೂರ, ತುಷಾರ. ಆಗ ನೀವು ಬೆಂಗಳೂರಲ್ಲೇ ಇದ್ರಿ? ಬೆಂಗಳೂರಲ್ಲೇ ಇದ್ದೆ. ನಿಮ್ಮ ತಂದೆಯವರು ಗೌರ್ಮೆಂಟ್ ಮೇಸ್ಟರ್ ಆಗಿದ್ರು, ಕೊನೆಗೆ ಬೆಂಗಳೂರಲ್ಲೇ ರಿಟೈರ್ಡ್ ಆದ್ರು? ಬೆಂಗಳೂರಲ್ಲೇ ರಿಟೈರ್ಡ್ ಆದ್ರು. ರಿಟೈರ್ಡ್ ಆದ್ಮೇಲೆ ಇಲ್ಲೇ ಫುಲ್ ಸೆಟ್ಲ್ ಆಗೋಗ್ಬಿಟ್ಟಿವಿ. ನಾವೇನು ಹಳ್ಳಿಗೆ ವಾಪಸ್ ಹೋಗ್ಲೇ ಇಲ್ಲ. ನಿಮ್ಮ ತಾಯಿ ಯಾವ ಊರ ಕಡೆಯವರು? ಅವ್ರು ಮಿಂಚ್ಕಲ್ ಗೊಳ್ಳಳ್ಳಿ ಅಂತ ಅಂದ್ಬಿಟ್ಟು. ಅವರು ಟೀಚರ್ ಆಗಿರಲಿಲ್ಲ? ಇಲ್ಲ, ಅವರು ವೈಲಿನ್ ನೋಡ್ಸೋರು, ವಿಟಿಲ್ ಇದು ಮಾಡಿದ್ರು. ಅವಾಗೆಲ್ಲ ಕೆಲಸಕ್ಕೆ ಕಳಿಸ್ತಿರ್ಲಿಲ್ಲ, ಹೆಂಗಸನ ಕೆಲಸ ಕಳಿಸ್ತಿರ್ಲಿಲ್ಲ. ಹಾಗಾಗಿ ಅವರೆಲ್ಲೂ ಹೋಗಲೇ ಇಲ್ಲ. ಸೊ ಹಾಗಾಗಿ ನೀವು ಬೆಂಗಳೂರಿಗೆ ಬಂದು ಬಿ.ಕಾಮ್ ಸೇರಿದ್ರಿ? ಎಲ್ಲಿ, ಯಾವ ಕಾಲೇಜ್? ಶೇಷಾದ್ರಿಪುರ. ಈಗ ನಿಮ್ಮ ಘಟ್ಟದಲ್ಲಿ ವ್ಯಂಗ್ಯ ಚಿತ್ರ ಬರಿತಾ ಇದ್ರಿ, ಸಾಹಿತ್ಯದಲ್ಲಿ ಪತ್ರಿಕೆಯಲ್ಲಿ ಬರಿತಿದ್ರೆ, ಸಿನಿಮಾಕ್ಕೆ ಹೋಗ್ಬೇಕು ಅಂತ ಯಾವ ಖಂಡಿತ? ಸಿನಿಮಾಕ್ಕೆ ಯಾಕೆ ಹೋಗ್ಬೇಕು ಅಂತಂದರೆ ಅವಾಗ 75ರಲ್ಲಿ ಮೇನಕ ಮತ್ತು ಲಾವಣ್ಯ ಅಂತ 2 ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ ಬರೆದು ಟ್ಯಾಬ್ಲೋ ಬರೋದು. ಮೇನಕ ಸುಬ್ಬನ್ ರಾವ್, ವಿ.ಎನ್. ಸುಬ್ರಾವ್ ಅಂತ ಅಂದ್ಬಿಟ್ಟು, ಲಾವಣ್ಯ ಕೃಪಾ ಅಂತ ಅಂದ್ಬಿಟ್ಟು, ಶ್ರೀ ಕೃಪಾ ಅಂತ ಅಂದ್ಬಿಟ್ಟು ಶ್ರೀರಾಮ್ಪುರದಲ್ಲಿ ಇವತ್ತಿಗೂ ಇದ್ದಾರೆ. 95 ವರ್ಷ ಅವ್ರಿಗೆ ಇವಾಗ. ಅವರು ಇಬ್ಬರು ಪೇಪರ್ಗಳನ್ನ ಇದು ಮಾಡೋರು. ನಾನೇನು ಮಾಡ್ತಿದ್ದೆ ಅವಾಗ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ಗಳು ತುಂಬ ಅವಾಗ ಬರ್ತಾ ಇದ್ದದೇ ಅದು. ಅದನ್ನು ನಾನು ಓದ್ತಾ ಇದ್ದೆ. ಓದುವಾಗ ನಾನು ಅದಕ್ಕೆ ಓದುಗರ ಪತ್ರ ಅಂತ ಅಂದ್ಬಿಟ್ಟು ಬರೀತಿದ್ದೆ, ಆಮೇಲೆ ವಿಮರ್ಶೆಗಳು ಬರೀತಿದ್ದೆ. ಅದನ್ನೆಲ್ಲ ನೋಡಿ ಅವ್ರೇನು ಮಾಡಿದ್ರು, ಒಂದ್ಸಲ ನೀವು ನಮಗೆ ದೊಡ್ಡ ದೊಡ್ಡ ಆರ್ಟಿಕಲ್ಗಳು ಬರ್ಕೊಡಿ, ನೀವು ಶ್ರೀರಾಮ್ಪುರದಲ್ಲಿ ಇರೋದು, ನಾವು ಶ್ರೀರಾಮ್ಪುರದಲ್ಲಿ ಇರೋದು ಅಂತಂದರು. ಹಾಗಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆದಿದ್ದೆಲ್ಲ ಪಬ್ಲಿಷ್ ಆಯಿತು. ಆಮೇಲೆ ಆಫೀಸ್ಗೆ ಬನ್ನಿ ಅಂತ ಕರೆದ್ರು. ಮೇನಕ ಮತ್ತು ಲಾವಣ್ಯ ಎರಡಕ್ಕೂ ಇತ್ತು. ಆಮೇಲೆ ಮೇನಕಕ್ಕೆ ಕಮ್ಮಿ ಆಗುತ್ತೆ ಅನ್ನೋದು ಆರ್ಟಿಕಲ್, ಲಾವಣ್ಯದಲ್ಲೇ ಪರ್ಮನೆಂಟ್ ಆಗೋಗ್ಬಿಟ್ಟೆ ನಾನು. ಅದಾದಮೇಲೆ ರೂಪಲೇಖ ರಾಮನ್ ಅಂತ ಒಬ್ಬರು ಪ್ರಕಾಶ್ ನಗರದಲ್ಲಿದ್ದರು. ರೂಪಲೇಖ ಅಂತ ಮ್ಯಾಗಝಿನ್ಸ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಸೊ ಅದರಲ್ಲಿ ನನ್ನ ರಿಪೋರ್ಟರ್ ಆಗಿ ತಗೊಂಡ್ರು. ಅವಾಗ ವಿಜಯ್ ಸಾರ್ಚಿ ಅಂತ ಒಬ್ರು ರಿಪೋರ್ಟರ್ ಇದ್ರು, ಕೇಳಿರ್ಬೋದು. ಸಿನಿಮಾದಲ್ಲಿ ಆಗ್ತಾ ಆಮೇಲೆ ಮಾಡಿದ್ರು. ಫಸ್ಟ್ ಬರೆಯೋರು ವಿಷ್ಣುವರ್ಧನ್ ದ್ವಾರಕೀಶ್ಗೆ ಕಾಸಾ ದೋಸ್ತವ್ರು. ವಿಷ್ಣುವರ್ಧನ್ ರಾಜ್ಕುಮಾರ್ ಮಧ್ಯೆಯಲ್ಲಿ ವಿಷ್ಣುವರ್ಧನ್ ದ್ವಾರಕೀಶ್ ಮಧ್ಯೆಯಲ್ಲಿ ಏನು ಜಗಳ ಬಂದ್ರು, ಇವರು ಮಧ್ಯಸ್ಥಿಕೆ ಕೂತ್ಕೊಂಡು ಬಗೆಹರಿಸೋರು ಮದ್ರಾಸಲ್ಲಿ. ಸೊ ಹಾಗಾಗಿ ವಿಜಯ್ ಸಾರ್ಚಿ ಫ್ರೆಂಡ್ ಆದಮೇಲೆ ನೀನು ಚೆನ್ನಾಗಿ ಬರೀತೀಯ, ಬೇರೆದಕ್ಕೆಲ್ಲ ನೀನು ಚೆನ್ನಾಗಿ ಬರೀ, ನೀನು ಬರವಣಿಗೆ ಚೆನ್ನಾಗಿದೆ, ಸಂಭಾಷಣೆ ಬರೀ, ಸಿನಿಮಾಗೆ ಯಾಕೆ ಹೋಗಬಾರ್ದು ಅಂತ ಅಂದರು. ಇವರೆಲ್ಲ ಏನು ಹೀಗೆ ಅಂದ್ಕೊಳ್ತಿದ್ದಾರೆ, ಬರವಣಿಗೆಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಅಂದ್ಬಿಟ್ಟು ಅವಾಗ ನನಗೆ ಗೊತ್ತಾಯಿತು. ಆಮೇಲೆ ನಾನೇನು ಮಾಡಿದೆ, ಇದೇ ಪತ್ರಿಕೆಗಳಿಗೆ ಇಂಟರ್ವ್ಯೂಗಳು ಅದು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮಾರು ಜನದ ಆರ್ ಸಿ ಮಾಪಾಕ್ಷಿ ಅಂತ ಕ್ಯಾಮ್ರಾಮನ್ ಇದ್ದರು. ಅವಾಗ ರೂಪ್ ತಾರಾಗಿ ಬರೆದೆ. ವಿ.ಎನ್. ಸುಬ್ಬರಾವ್ ಅವರು ಮೇನಕ ಮಾಡಿ ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಸೇರಿದ್ರು ಅವರು? ಗೊತ್ತಿಲ್ಲ. ಇಲ್ಲ, ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅವರು ಸ್ನೇಹಿತರೆಲ್ಲ ಇದ್ದರು. ಹಮ್ಮೆ ಸೀತಾರಾಮಯ್ಯ ಅಂತಿದ್ರು. ಸೊ ಆಮೇಲೆ ನಮ್ಮ YNK ಇದ್ರು. ಸೊ ಅವ್ರಗಳ ಜೊತೆ ಓಡಾಡೋರು, ಅದಕ್ಕೆ ಆರ್ಟಿಕಲ್ ಬರೆಯೋರು. ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಸುಮಾರು ಪೇಪರ್ಗಳು ಬರೆದ್ರು ಅವರು, ಸುಮಾರು ಪೇಪರ್ ಮ್ಯಾಗಝಿನ್ ಮಾಡಿದ್ರು ಅವರು. ಇದು ಮೇನಕ ಟ್ಯಾಬ್ಲೆಟ್ ಅಥವಾ ಟ್ಯಾಬ್ಲೆಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅವಾಗ ವಾರಪತ್ರಿಕೆ, ಸಿನಿಮಾ ವಾರಪತ್ರಿಕೆ. ಎಷ್ಟು ಸರ್ಕ್ಯುಲೇಷನ್ ಇತ್ತು ಗೊತ್ತಿಲ್ಲ. ಆವಾಗ ನನಗೆ ಅದೊಂದು ಐಡಿಯಾ ಇಲ್ಲ, ನನಗೆ ಎಷ್ಟಿತ್ತು ಅಂತ ಗೊತ್ತಿಲ್ಲ. ಲಾವಣ್ಯದಲ್ಲಿ ಸೇರ್ಕೊಂಡಾಗ ನಂಗೆ ಸರ್ಕ್ಯುಲೇಷನ್ ಗೊತ್ತಾಯ್ತು ಎಷ್ಟಿದೆ ಅಂತ ಅಂದ್ಬಿಟ್ಟು. ಆ ಕಾಲಕ್ಕೆ ಒಂದು 15,000 ಹೋಗೋದು. ಸೊ ಆ ಥರ ಇತ್ತು. ಅದಾದ್ಮೇಲೆ ವಿಮರ್ಶೆ ಮಾಡ್ತಾ ಇದ್ರು. ವಿಮರ್ಶೆ ಮಾಡ್ತಾ ಇದ್ದೆ. ಪ್ರತಿ ಸಿನಿಮಾಗೂ ನಂಗೆ ಟಿಕೆಟ್ ಕೊಟ್ಟು ಕಳಿಸೋರು. ಇವಾಗಿನ ಥರ ನೀವು ಬನ್ನಿ ಅಂತ ಅಂದ್ಬಿಟ್ಟು ಇರ್ತಿರ್ಲಿಲ್ಲ. ಅವಾಗ ನಾವು ಟಿಕೆಟ್ ತೊಗೊಂಡು ಹೋಗಬೇಕಾಗಿತ್ತು. ಹಾಗಾಗಿ ನಾವು ಪ್ರತಿ ಸಿನಿಮಾಗಳು ವಿಮರ್ಶೆಗಳು ಮಾಡ್ತಾ ಇದ್ವಿ. ನೀವು ಬರೆದ ಪ್ರಥಮ ವಿಮರ್ಶೆ ಯಾವುದು? ಸೀತೆಯಲ್ಲ ಸಾವಿತ್ರಿ ಅಂತ. ಸೀತೆಯಲ್ಲ ಸಾವಿತ್ರಿ ವಾದಿರಾಜ್ ಅವ್ರ ಸಿನಿಮಾ. ಸೀತೆಯಲ್ಲ ಸಾವಿತ್ರಿ ಅಂತ ಅವಾಗ ಸ್ಟೇಟ್ಸ್ ಟಾಕೀಸ್ ಎದುರುಗಡೆ ಪ್ರಭಾತ್ ಅಂತಿತ್ತು. ಪ್ರಭಾತಲ್ಲಿ ಸಿನಿಮಾ ನೋಡಿ ಇದು ಮಾಡಿದ್ರು. ನಿಮಗೆ ಈಗ 70 ವರ್ಷ. ನೀವು ಪ್ರಥಮವಾಗಿ ಬರೆಯುವಾಗ ಎಷ್ಟು ವರ್ಷ ಆಯ್ತು ನಿಮಗೆ? ಆವಾಗ ನನಗೆ 21 ವರ್ಷ. 21 ವರ್ಷ ಅವಾಗ. ಆಗ ಮನೆಯಲ್ಲಿ ನಿಮ್ಗೇನು ಒತ್ತಡ ಇಲ್ಲ? ಅದನ್ನು ಬರೆಯೋದೇನು ಹಾರ್ಮಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು. ಏನೋ ಬರಿತಿದ್ದಾನೆ, ಗಿಡ್ಸ್ತಾ ಇದ್ದಾನೆ ಅಂತ ಬರೆಯೋರು ಅಂತ ಬಿಟ್ಬಿಡೋರು. ಬರೆಯೋದ್ರಿಂದ ನನಗೆ ಬರವಣಿಗೆ ಸ್ವಲ್ಪ ಶಾರ್ಪ್ ಆಗ್ತಾ ಹೋಗ್ತು. ಆಮೇಲೆ ತಿಳುವಳಿಕೆ ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಪದಗಳ ಜೊತೆ ಆಟ ಆಡ್ಬೋದೆಲ್ಲ ಬರ್ತಿರುವಾಗ. ಆಮೇಲೆ ಸಿನಿಮಾ ತಾಂತ್ರಿಕ ವಿಭಾಗಗಳು ಅದು ಇದೆಲ್ಲ ಗಮನಿಸ್ಬೋದು. ಸೊ ಹಾಗಾಗಿ ಆಮೇಲೆ ಪ್ರೊಡ್ಯೂಸರ್ಗಳು ಸ್ವಲ್ಪ ಹಾರ್ಷಾಗಿ ಬರೀತೀಯ, ಸ್ವಲ್ಪ ಸಾಫ್ಟಾಗಿ ಬರೀ, ಹೊಗಳೋದೇನಿದ್ರು ಮೊದಲು ಬರೆದ್ಬಿಟ್ಟು ತೆಗಳೋದೇನಿದ್ರು ಕೊನೆಗೆ ಸೇರಿಸು ಅಂತ ಅನ್ನೋರು.
ಆಮೇಲೆ ನಾನೇ ಸ್ವಲ್ಪ ಮೈಲ್ಡ್ ಮಾಡ್ಕೊಂಡೆ. ಅಂದ್ರೆ ನೀವು ಬರವಣಿಗೆಯನ್ನೇ ಮುಖ್ಯವಾಗಿ ಬರವಣಿಗೆ ಈಗ ಉಪೇಂದ್ರ ಸಹ ಅವರ ಪ್ರಕಾರ ನಾನು ಗುಡ್ ರೈಟರ್ ಅಂತ ಅವ್ರು ಹೇಳೋದು. ರೈಟರ್ ಇದ್ರೆ ನೀವು ಸ್ಟೋರಿ ಟೆಲಿಂಗ್ ಅಲ್ಲಿ ಅದು ಹೌದೌದು. ಬರವಣಿಗೆ ಬೇರೆ, ಕಥೆಗಾರರು ಬೇರೆ, ಚಿತ್ರಕಥೆ ಬೇರೆ, ಮೂರನ್ನು ವಿಭಿನ್ನವಾದ ದಿಕ್ಕುಗಳು. ನೀವು ಬರವಣಿಗೆ ಏನು ಬೇಕು ಯಾವ್ದಾನು ಒಂದು ಕಂಟೆಂಟ್ ಮೇಲೆ ಬರ್ದ್ಬಿಡ್ಬೋದು. ಆದರೆ ನೀವು ಕತೆ ಬರೆಯೋದು ಅಂತಂದರೆ ಅದು ನಿಮ್ಮೊಳಗಡೆ ಸೃಷ್ಟಿಯಾಗಂಥದ್ದು. ಅದು ಆ ಕತೆ ಸುಮ್ಮನೆ ಬರೆಯೋದಿಲ್ಲ. ಅದು ಆ ಕತೆ ಬರೋದ್ಮೇಲೆ ಅದಕ್ಕೆ ಚಿತ್ರಕಥೆ ಬರೋದೇ ಬೇರೆ, ಅದು ಎಕ್ಸ್ಪರ್ಟ್ ಆಗೋಗ್ಬಿಡ್ಬೇಕು ಅದಕ್ಕೆ. ಆ ಥರ ಬರವಣಿಗೆ ಬಂತು. ಬಿ ಕೃಷ್ಣನ್ ಅಂತ ಒಬ್ಬರು ಡೈರೆಕ್ಟ್ ಇದ್ದರು. ಅವರು ಕಾಸರವಳ್ಳಿಯವ್ರಿಗೋಸ್ಕರ ಆವಾಗ ಒಂದು ಅವ್ರದ್ದು ಆದೇಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇತ್ತು, ರಿಚ್ಮಂಡ್ ರೋಡಲ್ಲ ಏನೋ ಇತ್ತು. ಅವ್ರಿಗೋಸ್ಕರ ಒಂದು ಕಿರುಚಿತ್ರ ಮಾಡಿದ್ರು. ಆವಾಗ ನಾನು ಆ ಕಿರುಚಿತ್ರಗೆ ಅಸಿಸ್ಟೆಂಟಾಗಿ ಹೋದೆ. ಕಾಸರವಳ್ಳಿಯವರು ಅಲ್ಲೇ ಬಂದಿದ್ದರು ಅವರು. ಸೊ ಆವಾಗ ಪರಿಚಯ ಆಯಿತು ಅವರು. ಸೊ ಆದಮೇಲೆ ಅಷ್ಟೊತ್ತಿಗೆ ಅಲ್ಲಿ ಸುಮಾರು ಜನ ಕಾಸರವಳ್ಳಿಯವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರು 3-4 ಜನ ಇದ್ದರು. ನನಗೇನೆಲ್ಲ ಅವಕಾಶ ಸಿಗಲಿಲ್ಲ. ಸರಿ ಆಯಿತು ಅಂತ ಸುಮ್ಮನಾದೆ. ಅದಾದಮೇಲೆ ವೈ ಆರ್ ಸ್ವಾಮಿಯವ್ರ ಪರಿಚಯ ಆಯಿತು ನನಗೆ. ವೈ ಆರ್ ಸ್ವಾಮಿಯವರು ಅವಾಗ ಅವರು ಇಲ್ಲ ಲಕ್ಷ್ಮಿಯವರ ತಂದೆ ಅವರಲ್ಲ, ಅಲ್ಲ, ಅವರು ವೈ ವಿ ರಾವ್ ಮಲೇಷ್ಯಾದಲ್ಲಿದ್ದಾರೆ. ಸೊ ಈಗಿಲ್ಲ ವೈ ವಿ ರಾವ್ ಅವರು. ಇವರು ವೈ ಆರ್ ಸ್ವಾಮಿ ಅಂತ ಅಂದ್ಬಿಟ್ಟು ಅವ್ರ ತಂದೆನೂ ದೊಡ್ಡ ಫಿಲ್ಮ್ ಇಂಡಸ್ಟ್ರೀಸು, ಏನೋ ರೆಡ್ಡಿ ಅಂತ ಬರುತ್ತೆ. ಹೀಗಾಗಿ ವೈ ಆರ್ ಸ್ವಾಮಿ ಅವ್ರ ಹತ್ರ ಹೋದೆ. ಮಹಾಲಕ್ಷ್ಮಿ ಹೋಟೆಲ್ ಅವ್ರ ಮನೆ ಇತ್ತು ಅವಾಗ. ಸೊ ಅಲ್ಲಿ ಹೋದಾಗ ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ ಓದೋದಕ್ಕೆ ಬರೆಯೋದಕ್ಕೆ. ಸೊ ಹಾಗಾಗಿ ಯಾವುದು ಬರ್ತಿರ್ಲಿಲ್ಲ, ಕನ್ನಡ ಬರ್ತಾ ಇರಲಿಲ್ಲ, ಅಷ್ಟು ಫ್ಲೂಯೆಂಟ್ ಆಗಿ ಬರ್ತಾ ಇರಲಿಲ್ಲ ಅವ್ರಿಗೆ. ಅದಕ್ಕೆ ನನ್ನ ಕೈಲಿ ಓದಿಸಿ ಕೇಳೋರು ಪ್ರತಿ ಸಂಭಾಷಣೆನು. ಆವಾಗ ನಾನು ಬರೆಯೋದು ನೋಡಿ ಅವ್ರಿಗೆ ನೀನೇ ನನ್ನ ಹತ್ರ ಇದ್ಬಿಡು ಸಿನಿಮಾಗಳಿಗೆ ಅಂದರು. 1-2 ಸಿನಿಮಾ ಮಾಡಿದ್ರು. ಅವಾಗ ಅವ್ರ ಜೊತೆ ಇದ್ದೆ. ನಿಮಗೆ ತೆಲುಗು ಬರ್ತಾ ಇತ್ತು ಬೆಂಗಳೂರಲ್ಲಿ? ಮಾತಾಡೋಕ್ಕೆ ಬರೋದು, ಓದಕ್ಕೆ ಬರ್ತಿರ್ಲಿಲ್ಲ ತೆಲುಗು. ನೀವು ಇದರ ಮಧ್ಯದಲ್ಲಿ ವ್ಯಂಗ್ಯ ಚಿತ್ರಗಳನ್ನು ಬರಿತಾ ಇದ್ದೀರಿ ಅಂತ ನೀವು ಹೇಳಿದರೆ ಅದು ಎಷ್ಟು ಬರ್ದಿರ್ಬೋದು ನೀವು? ನಾನು ಸುಮಾರು ಒಂದು 2000 ವ್ಯಂಗ್ಯಚಿತ್ರಗಳು ಬರ್ತೀನಿ. ಪ್ರಿಂಟ್ ಆಗಿದೆ ಅಷ್ಟು? ಪ್ರಿಂಟ್ ಆಗಿರೋದು 1000 ಆಗಿದೆ. ಆಗಿರೋದು ಯಾವ ಪತ್ರಿಕೆಯಲ್ಲಿ ಮಾಡಿದಿರಿ? ನಾನು ಫಸ್ಟ್ ಕಳಿಸಿದ್ದು ಮಯೂರ, ಅಲ್ಲಿ ಪ್ರಿಂಟ್ ಆಯ್ತು. ಅಲ್ಲಿ ಪ್ರಿಂಟ್ ಆಯ್ತು. ಆಮೇಲೆ ಒಂದಷ್ಟು. ಅದು ಯಾವ ಇಸ್ವಿಯಲ್ಲಿ ಪ್ರಿಂಟ್ ಆಯ್ತು? ಸಾಧಾರಣ 77ರಲ್ಲಿ. 77ರಲ್ಲಿ. ಇದು 78ರ ಪುಸ್ತಕ, ಅದ ಕಾರಣ. ಹೌದು. ಸೊ ಅದನ್ನ ನೋಡಿ ಗುಡ್ಸೆ ಕರೆದಿರೋ. ಸೊ ಪರವಾಗಿಲ್ಲ, ನಾನು ಬರಿಬೋದು ವ್ಯಂಗ್ಯಚಿತ್ರ ಅಂತ ಅನ್ನಿಸ್ತು. ಸೊ ಹಾಗೆ ಸುಮಾರು ಐಡಿಯಾಗಳು ಬರೋದು. ನಾವು ಒಂದು 10 ಪೋಸ್ಟ್ ಮಾಡಿದ್ರೆ ಅದರಲ್ಲಿ 3 ಇಟ್ಕೊಂಡು 7 ವಾಪಸ್ ಕಳಿಸೋರು ಗೌರವಪೂರ್ವಕವಾಗಿ ಅಂತ. ಅದನ್ನು ನಾವು ಹಾಗೆ ಇಟ್ಕೊಳ್ತಿದ್ವಿ. ಯಾಕೆ ಬಂತು ಅಂತ ನಾನು ಅದನ್ನು ವಾಪಸ್ ಯಾಕೆ ಬಂತು ಅಂತ ನಾನು ಅದನ್ನು ವಿಮರ್ಶೆ ಮಾಡ್ತಾ ಇದ್ದೆ ನಾನು. ಸೊ ಹೀಗಾಗಿ ಸಿನಿಮಾ ವ್ಯಂಗ್ಯಚಿತ್ರ ಎರಡೂ ಜೊತೆಯಾಗಿ ಹೋಗ್ತಾ ಇತ್ತು. ವ್ಯಂಗ್ಯಚಿತ್ರದ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೆ. ಅದಾದ ನಂತರ ಬಿಡುವಿದ್ದಾಗ ಸಿನಿಮಾ ಕಡೆ ಗಮನ ಕೊಡ್ತಾ ಇದ್ದೆ. ಇದು ನಿಮ್ಮನ್ನು 20 ವರ್ಷದಿಂದ 50 ವರ್ಷದವರೆಗೆ ನಿಮ್ಮನ್ನು ಬೆಳೆಸಿದ್ದು ಸಿನಿಮಾ ರಂಗ. ಬೇರೆ ಯಾವ ವೃತ್ತಿಗೆ ನೀವು ಹೋಗಿಲ್ಲ? ಇಲ್ಲ, ಬೇರೆ ವೃತ್ತಿ ನಂಗೆ ಅಗತ್ಯ ಬೀಳಲೇ ಇಲ್ಲ. ಬೇರೆ ವೃತ್ತಿಗೆ ಬರೋ ನಾನು ಇಲ್ಲಿ ಬರೋಕ್ಕಾಗದೇ ಇಲ್ಲ. ಅದೇ ನೀವು ಸಿನಿಮಾ ಫೀಲ್ಡನ್ನೇ ಆರಿಸ್ಬಿಟ್ಟೆ. ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆರಿಸ್ಕೊಂಡ್ವಿ. ನೀವು ಮದುವೆ ಆಗುವಾಗಲೂ ನೀವು ಸಿನಿಮಾ ರಂಗದಲ್ಲಿ ಇದ್ದೀರಿ ಅಂತಲೇ ಒಪ್ಪಿದ್ರು ಅವರು? ಇಲ್ಲ, ಈ ಮಧ್ಯದಲ್ಲಿ ಸ್ವಲ್ಪ ಸಿನಿಮಾಗಳು ಕಂಟಿನ್ಯೂಸ್ ಸಿಗ್ತಾ ಇರಲಿಲ್ಲ. ಅವಾಗ ಏನು ಮಾಡಿದ್ವಿ, ಬೆಂಗಳೂರಲ್ಲಿ ಎಲ್ಲೆಲ್ಲೂ HME ಶೋರೂಮ್ಗಳಿರೋದು. HME ಶೋರೂಮ್ ಅಂತಂದರೆ ಹಿಸ್ ಮಾಸ್ಟರ್ ಬಾಯ್ಸ್ ಅಂತ. ಬೆಂಗಳೂರಲ್ಲಿ ಒಬ್ಬರಿತ್ತು ಜಾರ್ಜ್ ಚಂಗಯ್ಯ ಅಂತ ಅಂದ್ಬಿಟ್ಟು, ಬೆಂಗಳೂರಲ್ಲಿರೋ 9-10 ಬ್ರಾಂಚ್ಗಳನ್ನ ಅವರೇ ಓಪನ್ ಮಾಡಿದ್ರು. ಆವಾಗ ನಾನು ಒಂದಷ್ಟು ದಿವಸ ಅಲ್ಲಿ ಸಿನಿಮಾಗೆ ಸಂಬಂಧಪಟ್ಟಾಗ ಇಲ್ಲ ಸೇರ್ಕೊಂಡು ಅಂದ್ಕೊಂಡ್ರೆ ಮ್ಯೂಸಿಕ್ ಕಡೆ ಸ್ವಲ್ಪ ಜಾಸ್ತಿ ಒಲವಿತ್ತು. HME ಹೌಸ್ಗೆ ಕೆಲಸಕ್ಕೆ ಸೇರಿಕೊಂಡೆ. ಯಾಕಂದರೆ ಕನ್ನಡ ಡಿಪಾರ್ಟ್ಮೆಂಟ್ಗೆ ಸುಮಾರು ಜನ ಪ್ರೊಡ್ಯೂಸರ್ಗಳು ಬರ್ತಾ ಇರ್ತಾರೆ, ಅವ್ರ ಜೊತೆ ನೀವು ಮಾತಾಡಬೇಕಾಗುತ್ತೆ, ಬನ್ನಿ ಅಂತ ಸೇರಿಕೊಂಡೆ. ಅಲ್ಲಿ ಹೋಗಿ 1 ವರ್ಷ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಯಾವ ಏರಿಯಾದಲ್ಲಿ ಬೆಂಗಳೂರಲ್ಲಿ? ಯಾವುದು? ಬೆಂಗಳೂರಲ್ಲಿ ಸುಮಾರು ಕಡೆ ಬ್ರಿಗೇಡ್ ರೋಡಲ್ಲಿ ಇತ್ತು. ಆಮೇಲೆ ಈ ಕಡೆ ಬಂದರೆ ಬ್ರಿಟಿಷ್ ಒಂದು ಇದಿದೆ ಬ್ಯಾಂಕ್, LIC ಅಪೋಸಿಟ್ ಒಂದು. ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಬಂದಿತ್ತು. ಕೋಶಿಸ್ ಹತ್ರ. ಕೋಶಿಸ್ ಹತ್ರ, ಕೋಶಿಸ್ ಪಕ್ಕದಲ್ಲೇನೆ. ಪಕ್ಕದಲ್ಲಿ. ಅಲ್ಲಿ ಮೇನ್ ಆಫೀಸ್. ಅಲ್ಲಿ ಏನಾಗಿದ್ರಿ ನೀವು? ನಾನು ಅಲ್ಲಿ ಕನ್ನಡ ರೆಪ್ರೆಸೆಂಟೇಟಿವ್. ಅಂದರೆ ಯಾವ್ದನ್ನ ಸಿನಿಮಾ ಪ್ರೊಡ್ಯೂಸರ್ಗಳು ಬಂದರೆ ಅವ್ರದ್ದು ಅಗ್ರಿಮೆಂಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ತಟ್ಟೆಗಳು ಅವಾಗೆಲ್ಲ EP LP ಈ ಥರ ಎಲ್ಲ ಬರೋದು. ಅವಾಗ ಅದನ್ನ ಇದು ಮಾಡ್ತಾ ಇದ್ದೆ. ಅಲ್ಲೇ ಇವರು ಪರಿಚಯ ಆಗಿರೋದು. ಲವ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅವಾಗ. ಸೊ ಅವ್ರು ಯಾಕೆ ಬಂದಿದ್ರು? ಅವ್ರು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಲ್ಲಿ. ಅಲ್ಲಿ HME ಅಲ್ಲಿ 10-12 ಜನ ಹುಡುಗಿರು ಇದ್ರಲ್ಲಿ ಕೆಲಸಕ್ಕೆ. ನನಗೊಂಥರ ನರ್ವಸ್ ಆಗೋಯ್ತು. ಅಷ್ಟೊಂದು ಜನ ಹುಡುಗಿರ ಮಧ್ಯದಲ್ಲಿ ನಾನು ಹೆಂಗಪ್ಪ ಕೆಲಸ ಮಾಡೋದು ಅಂತ ನಮ್ಗೊಂದು ಸಪ್ರೇಟ್ ಕ್ಯಾಬಿನ್ ಕೊಟ್ಟಿದ್ರು, ಪರವಾಗಿಲ್ಲ. ಆ ಕ್ಯಾಬಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಹಾಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ವಲ್ಲ, ಹಾಗೆ ಇದು ಮಾಡಿದ್ವಿ. ಅಲ್ಲಿ 1 ವರ್ಷ ಮಾಡಿದೆ. ಆಮೇಲೆ ಈಚೆ ಬಂದೆ. ವೈ ಆರ್ ಸ್ವಾಮಿ ಅವರು ಅಪೂರ್ವ ಸಂಗಮ ಅಂತ ಒಂದು ಸಿನಿಮಾ ಮಾಡಿದ್ರು, ರಾಜ್ಕುಮಾರು, ಅಂಬಿಕಾ ಅವ್ರದ್ದೆಲ್ಲ. ಅದು ದೊಡ್ಡ ಬ್ರೇಕು
ಸಿಕ್ತದು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಹೀಗೆ ಸಿನಿಮಾಗೆ ಬಂದ್ಬಿಟ್ಟು. ಬಟ್ ನಿಮ್ಮ ವೈಫ್ ಅವರ ತಂದೆಯವರು ಏನಾಗಿದ್ರು ನಿಮ್ಗೆ? ಅವರು HMT ಕೆಲಸ ಮಾಡ್ತಾಯಿದ್ರು, ಶಂಕರ್ ನಾರಾಯಣ ರಾವ್ ಅಂತ ಅಂದ್ಬಿಟ್ಟು HMT ಅವರು ಯಶವಂತಪುರದಲ್ಲಿ. ಕಾಸ್ಟ್ ವ್ಯತ್ಯಾಸ ಏನು ಬಂದಿಲ್ಲ? ಏನಿಲ್ಲ, ಅವರು ನಾವು ಇಬ್ಬರು ಒಂದೇ ಅನ್ನೋದು ಒಂದು ಆಮೇಲೆ ಗೊತ್ತಾಗಿತ್ತು. ಆಮೇಲೆ ಗೊತ್ತಾಗ ಇಷ್ಟಪಟ್ಟ ಮೇಲೆ ಮೊದಲೇ ಏನಾದ್ರು ಅದು ವಿಷಯ ಬಂದಿದ್ರೆ ಏನು ಕ್ಲಾಶ್ ಆಗೋದೇನೋ ಗೊತ್ತಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಮೇಲೆ ನಾವಿಬ್ಬರು ಒಂದೇ ಅಲ್ವಾ ಅಂತ. ಆಮೇಲೆ ಅವ್ರು ಏನು ಕಲ್ತಿದ್ದಾರೆ ಮೇಡಮ್? ಅವರು ಅವರೇನು ಬಿಕಾಮ್. ಅವರು ಕ್ಲರಿಕಲ್ ಡಿಪಾರ್ಟ್ಮೆಂಟ್ ಇದ್ರೆ ಅಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್, HME ಸೇಲ್ಸ್ ಡಿಪಾರ್ಟ್ಮೆಂಟ್ ಇದ್ರು. ಅದಕ್ಕೆ ಮೊದಲು ಅವರು ಮಂಗಾರಾಮ್ ಬಿಸ್ಕೆಟ್ ಫ್ಯಾಕ್ಟ್ರಿ ಅಂತಿತ್ತು ಅಲ್ಲಿ ಸ್ವಲ್ಪ ಸೇರ್ಕೊಂಡಿದ್ರು. ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್. ಅವರು 1918 ಅಲ್ಲಿಗೆ ಅವ್ರಿಗೆ ಬಂದರು, ನಾನು 81 ಅಲ್ಲಿಗೆ ಕಾಲಿಟ್ಟೆ. ಸೊ ಹೀಗಾಗಿ ಆಗ ನಿಮ್ಮ ತಂದೆ ತಾಯಿ ಇರಲಿಲ್ಲ, ತಾಯಿ ಇದ್ರು. ಅವ್ರಿಗೆಲ್ಲ ನಾನು ನೇರವಾಗಿ ಹೇಳ್ಬಿಟ್ಟೆ ಈ ಥರ ಅಂತ ಆಗೊಂಡ್ರೆ ಆಗ್ತೀವಿ. ನಿಮ್ಮ ತಾಯಿಯವರು ಸಂಗೀತ ಕಲಿಸ್ತಾ ಇದ್ರು ಅಂತ ಹೇಳಿದ್ರೆ? ತಂದೆಯವ್ರು ಕಲಿಸ್ತಾ ಇದ್ರು. ತಂದೆಯವರು ಕಲಿಸ್ತಾ ಇದ್ರು. ತಾಯಿಯವರು ವೈಲಿನ್ ನುಡಿಸ್ತಾ ಇದ್ರು. ವೈಲಿನ್. ನಿಮಗೆ ಸಂಗೀತದ ಬ್ಯಾಕ್ಗ್ರೌಂಡ್ ಇತ್ತಾಗಾರೆ? ಇಬ್ಬರು ಕಡೆಯಿಂದ ಇದ್ದಿದ್ದರಿಂದ ಸ್ವಲ್ಪ ಸಣ್ಣ ಪುಟ್ಟ. ನೀವು ಕಲ್ತಿದ್ದೀರ ಸಂಗೀತ? ಇಲ್ಲ, ನಾನು ಮೃದಂಗ ತಬಲ ಎರಡೂ ಕಲಿತೆ, ಆಮೇಲೆ ಬಿಟ್ಬಿಟ್ಟೆ ಅಷ್ಟೇ. ಅವೆರಡೇ ವಾದ್ಯ ಕೆಲಕ್ಕಾಗಿದ್ದು ನನಗೆ. ಮದುವೆ ಆಯಿತು, ಮತ್ತು 2 ಮಕ್ಕಳಾದ್ರು. 2 ಮಕ್ಕಳು. ಒಬ್ಬರು ಸಿನಿಮಾ ಫೀಲ್ಡಲ್ಲೇ. ಅವನು ಓದಿ ಯಾವುದಾನು ಒಂದು ದೊಡ್ಡ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಇಬ್ಬರು ಅಂದ್ಕೊಂಡ್ವಿ. ಅವನು ನೋಡೋಕೆ ಬರ್ತೀನಿ ಅಂತ ಅಂದ. ನೋಡೋಕೆ ಬಂದವನು 2006 ಒಂದು ಆಪ್ರೇಷನ್ ಅಂಕುಶ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆಪ್ರೇಷನ್ ಸೇರಿಸೋ ಅಗತ್ಯ ಇರಲಿಲ್ಲ, ಅಂಕುಶ ಅಂತ ಒಂದು ಮಾಡಿದ್ವಿ. ಸೆನ್ಸಾರ್ನವರು ಅಂಕುಶ ಒಂದು ಸಿನಿಮಾ ಇದೆ ಸರ್, ನೀವು ಬೇರೆ ಏನಾದ್ರು ಸೇರಿಸ್ಕೊಳ್ಳಿ ಅಂತ ಅಂದರು. ಹಾಗಾಗಿ ಆಪ್ರೇಷನ್ ಅಂಕುಶ ಅಂತ ಮಾಡಿದ್ವಿ. ಅದ್ರಲ್ಲಿ ಒಂದು ಕ್ಯಾರೆಕ್ಟ್ರು ಬರಲೇ ಇಲ್ಲ, ಮಡಿಕೇರಿಗೆ ಬರಲೇ ಇಲ್ಲ. ಜಯಂತಿ ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಒಂದು ಹುಡುಗನ ಕ್ಯಾರೆಕ್ಟ್ರ್ ಮಾಡಬೇಕಾಗಿತ್ತು, 5 ಜನ ಹೀರೋಗಳೆಲ್ಲ ಅವ್ನು ಬರಲೇ ಇಲ್ಲ. ಹಾಗಾಗಿ ನೀನೇ ಮಾಡ್ತೀನಪ್ಪ ಅಂತಂದ್ವಿ. ಅದಕ್ಕೆ ಮೊದಲು ಅವ್ನು ಚೈಲ್ಡ್ ಆರ್ಟಿಸ್ಟಾಗಿ ಆಸ್ತಿ ಮಾಪಾಕ್ಷಿ ಅವ್ರದ್ದು ದೂರದರ್ಶನಲ್ಲಿ ಎಳೆಯ ಮನಸ್ಸಿನ ಎಳೆಗಳು ಅಂತ ಒಂದು ಸೀರಿಯಲ್ ಬರ್ತಿತ್ತು ಅವಾಗ. ಅದ್ರಲ್ಲಿ ಮಾಡಿದ್ದ ಚೈಲ್ಡ್ ಆರ್ಟಿಸ್ಟಾಗಿ 6 ವರ್ಷದಲ್ಲಿ. ಆ ಅನುಭವದ ಮೇಲೆ ನಾನೇನು ಮಾಡಿದೆ, ಮಾಡ್ತೀಯಾ ಅಂತ ಅಂದೆ. ತಂದೆಗೆ ಹೆಲ್ಪ್ ಆಗಲಿ ಅಂತ ಅವ್ನು ಮಾಡ್ದ. ಸೊ ಅದು ತ್ರಿಭುವನಲ್ಲಿ ರಿಲೀಸ್ ಆಯಿತು, ಸಕ್ಸಸ್ ಆಯಿತು ಅದು ಒಂದು ರೇಂಜ್ಗೆ. ನಿಮ್ಮ ಪ್ರೇಮ ವಿವಾಹದಲ್ಲೇ ನಿಮ್ಮ ತಂದೆಯವರಿಗೆ, ನಿಮ್ಮ ಮಾವನವರಿಗೆ ಎಷ್ಟು ಮಕ್ಕಳಿದ್ರು? ಅವರಿಗೆ 4 ಜನ. ಇಬ್ಬರು ಗಂಡು ಮಕ್ಕಳು, 2 ಹೆಣ್ಮಕ್ಳು. ಇವರೇ ದೊಡ್ಡವರು. ನಿಮ್ಗೇನು ಅದರಿಂದ ಅವರಿಂದ ಏನು ಆಕ್ಷೇಪ ಇಲ್ಲ? ಅವ್ರೇನಾಗಿದ್ರು? ಅವ್ರು ನಿಮ್ಮ ಮಾವ ಅವ್ರು HMT ಕೆಲಸದಲ್ಲಿ. ನಾನು ಮೊದಲೇ ಹೇಳ್ಬಿಟ್ಟಿದ್ದೆ, ಏನಾದ್ರು ಆಕ್ಷೇಪಣೆ ಇದ್ರೆ ಮೊದಲೇ ಹೇಳ್ಬಿಡಿ, ಗದ್ದಲ ಅದೆಲ್ಲ ಬೇಕಾಗಿಲ್ಲ ನನಗೆ. ನಂದೇ ಅದು ಬೇರೆ ವೃತ್ತಿಗಳಿದೆ, ನಾನು ಸಿನಿಮಾ ಫೀಲ್ಡ್. ಅವರು ನಿಮ್ಮ ವೈಫ್ ಅವರು ಕಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಿಮ್ಮ ಭಾಳ. ನಂದು ಯಾವುದೇ ಪ್ರೊಡಕ್ಷನ್ಗಳು ಸಿನಿಮಾ ಆದರೆ ನಾನು ವ್ಯವಹಾರಕ್ಕೆ ಹೋಗೋದಿಲ್ಲ, ಯಾಕಂದರೆ ದುಡ್ಡಿಗೂ ನನಗೂ ಭಾಳ ದೂರ. ಹಾಗಾಗಿ ಅದನ್ನು ಅವ್ರಿಗೆ ವರ್ಗಾಯಿಸ್ಬಿಡ್ತೀನಿ. ಅವ್ರ ಲೆಕ್ಕಾಚಾರ, ಅವ್ರು ಕೊಡೋದು ಬಿಡೋದು, ಶೆಡ್ಯೂಲ್ ಹಾಕೋದು ಎಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವರು ಬೆಂಗಳೂರಿನವರು, ನೀವು ಬೆಂಗಳೂರಿನವರೇ. ಹೀಗಾಗಿ ಮತ್ತೆ ನಿಮ್ಮ ಇನ್ನೊಬ್ರು ಮಗಳು, ಅವಳು ನಾನು ಐಶ್ವರ್ಯ ಅಂತ ಕರಿತೀನಿ, ಅವಳು ಸ್ವಾತಿ ಅಂತ ಹೇಳ್ತೀನಿ. ಅವಳು ನಿಮ್ಮ ಭರ್ಜರಿ ಆಟದಲ್ಲಿ ಭರ್ಜರಿ ಆಟದಲ್ಲಿ ಮಾಡಿದ್ಲು, ಇದರಲ್ಲೂ ಮಾಡಿದ್ಲು, ಯಾವುದು ಆಪರೇಷನ್ ಅಂಕುಶದಲ್ಲೂ ಮಾಡಿದ್ಲು. ಅದಲ್ಲದೆ ನಾಗತಳ್ಳಿ ಚಂದ್ರಶೇಖರ್ ಒಂದು ಸಿನಿಮಾನಲ್ಲೂ ಮಾಡಿದ್ಲು. ಆಮೇಲೆ ಎಷ್ಟು ಒಂದು ಸಿನಿಮಾ ಬಂತು, ಅದರಲ್ಲೂ ಒಂದು 8 ಸಿನಿಮಾ ಮಾಡಿದ್ಲು. ಅದಾದಮೇಲೆ ಅವಳು ನನ್ನ ಮದುವೆ ಪ್ರಸ್ತಾಪ ಬಂದಾಗ ಆಮೇಲೆ ಹುಡುಗನ ಮನೆಯವ್ರಿಗೆ ಇಷ್ಟ ಇರುತ್ತೋ ಇರಲ್ವ, ನೀನು ಬೇಕಾದ್ರೆ ನೀನು ಆ ಕಡೆಗೆ ಗಮನ ಕೊಡು ಅಂತ ಅಂದ್ವಿ. ಹಾಗಾಗಿ ಅವ್ಳು ಜಾಬ್ ಕಡೆ ಗಮನ ಕೊಟ್ಟು ಈಗ ನಾನು ನನ್ನ ಮಗ ಇಬ್ಬರು ಸಿನಿಮಾ ಫೀಲ್ಡಲ್ಲಿ ಇದ್ದೀವಿ. ವ್ಯಂಗ್ಯಚಿತ್ರ ಬಿಟ್ಟಿಲ್ಲ. ನೀವು ವ್ಯಂಗ್ಯಚಿತ್ರ ಆಸಕ್ತಿ ಇದೆ? ನಿಮಗೆ ಆಸಕ್ತಿ ಇದೆ. ಈಗಲೂ ನಮಗೆ ಬಿಡುವಿದ್ದಾಗ ಬರೆದಿರ್ತೀನಿ, ಎಲ್ಲ ಒಂದು ಡೈರಿಲಿ ಐಡಿಯಾಗಳು ಬರೆದಿರ್ತೀನಿ. ಬಟ್ ಕಂಟಿನ್ಯೂಸ್ ಆಗಿ ಬರೆಯೋಕ್ಕಾಗ್ತಿಲ್ಲ.